ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂಥ ಸತ್ಯಗಳು ಬಯಲಾಗ್ತಾನೆ ಇದಾವಲ್ವಾ. ಇಲ್ಲಿ ಯಾರು ನಿರ್ಲಕ್ಷ್ಯ, ಯಾರು ಕಡೆಗಣಿಸಿದ್ರು, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಈಗ ಸರ್ಕಾರದ ಪಾತ್ರ ಜೊತೆಗೆ RCB ಮ್ಯಾನೇಜ್ಮೆಂಟು ಮತ್ತು DNA ಏನಿದೆ ಮತ್ತು KSCA ಇವರೆಲ್ಲರದ್ದು ಕೂಡ ಪಾತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ. ಕಾಲಾವಕಾಶ ಬೇಕು ಅಂಥೇಳಿ DPRA ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿತ್ತು. ಜೂನ್ 4ರಂದೇ ಅಪಾಯದ ಬಗ್ಗೆ DCP ಕರಿಬಸವನಗೌಡ ಎಚ್ಚರಿಕೆಯನ್ನು ಕೊಡ್ತಾರೆ. ಕಾಲಾವಕಾಶ ಕೊಡಿ, ಏಕಾಏಕಿ ರೋಡ್ ಶೋ ಮಾಡೋದು ಬೇಡ ಅಂಥೇಳಿ. RCB ಅಲ್ಲಿ ಏನಿದ್ದಾನೆ ಸುನಿಲ್ ಅಂಥೇಳಿ ಮ್ಯಾನೇಜ್ಮೆಂಟ್ನವನು, ಆತ ಒಂದು ಪೋಸ್ಟನ್ನು ಹಾಕಿರ್ತಾನೆ 3 PM RCB ಪರೇಡ್, ವಿಕ್ಟ್ರಿ ಪರೇಡ್ ಅಂಥೇಳಿ. ಅದಾದ ಮೇಲೆ ಫ್ರೀ ಟಿಕೆಟು ಎಂಟ್ರಿ ಇರುತ್ತೆ, ಪ್ರೀ ಪಾಸು ಅಂಥೇಳಿ ಹಾಕ್ಕೊಂಡಿರ್ತಾನೆ. ಅಂದರೆ ಇದೆಲ್ಲವೂ ಕೂಡ ಈ ಅಧಿಕಾರಿಗಳ ಕೆಲವೊಂದಿಷ್ಟು ಮಾಹಿತಿಗಳ ಮೇರೆಗೆ. ಕಾಲಾವಕಾಶ ಬೇಕು ಅಂತ DPRA ಕಾರ್ಯದರ್ಶಿ ಸತ್ಯಾವತಿಗೆ ಪತ್ರವನ್ನು ಬರೆದಿರ್ತಾರೆ. ಅಂದರೆ ಸತ್ಯಾವತಿಗೆ ಪತ್ರವನ್ನು ಬರೀತಾರೆ DCP ಅವರು. ಮೊದಲೇ ಎಚ್ಚರಿಕೆ ನೀಡಿದ್ರು ವಿಧಾನಸೌಧದ ಭದ್ರತಾ ವಿಭಾಗದ DCP. ಜೂನ್ 3ರಂದು ಅನುಮತಿ ಕೇಳಿ DPRAಗೆ ಪತ್ರ ಬರೆದಿದ್ರು KSCA. ವಿಧಾನಸೌಧದಲ್ಲಿ RCBಗೆ ಸನ್ಮಾನ ಮಾಡಲು ಅನುಮತಿ ಕೇಳಿ ಪತ್ರವನ್ನು ಬರೀತಾರೆ. ಅಭಿಪ್ರಾಯ ಹೇಳುವಂತೆ ಭದ್ರತಾ ವಿಭಾಗದ DCPಗೆ ಅಧೀನ ಕಾರ್ಯದರ್ಶಿ ಪತ್ರವನ್ನು ಬರೀತಾರೆ. ಅದಕ್ಕೆ ಉತ್ತರವಾಗಿ DPRA ಕಾರ್ಯದರ್ಶಿಗೆ ಅಭಿಪ್ರಾಯವನ್ನು DCP ಕರಿಬಸವನಗೌಡ ತಿಳಿಸ್ತಾರೆ. ಈ ಸತ್ಯವತಿದಾರಲ್ವಾ, ಇವರು DPRA ಕಾರ್ಯದರ್ಶಿಯಾಗಿದ್ದಾರೆ. ಇವರಿಗೆ ಅಭಿಪ್ರಾಯವನ್ನು ತಿಳಿಸ್ತಾರೆ. ಬೇಡ ಮೇಡಮ್, ಈಗ ಸಡನ್ಲಿ ಮ್ಯಾಚು ನಿನ್ನೆ ಗೆದ್ದಿದ್ದಾರೆ, ನಿನ್ನೆ ಫೈನಲ್ ಮುಗಿದಿದೆ, ನೀವು ನಾಳೆಗೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಕ್ರೌಡ್ ಸಿಕ್ಕಾಪಟ್ಟೆ ಸೇರುತ್ತೆ, ಅನಾಹುತಗಳಾಗ್ಬೋದು, ನಮ್ಮಲ್ಲಿ ಭದ್ರತೆ ಕೂಡ ಕಡಿಮೆ ಇದೆ, ಜೊತೆಗೆ ಇಲ್ಲಿ ಏನಿಲ್ಲ ಅಂದರೆ ಒಂದು 10,000 ಪೊಲೀಸರಂತೂ ಬೇಕೇ ಬೇಕು ಭದ್ರತೆಗೆ. ಈಗ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ, ಒಂದು 3-4 ದಿನ ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಏನಾಗುತ್ತೆ, ಇಲ್ಲಿ ಅವರ ಅಭಿಪ್ರಾಯಕ್ಕೆ ಮಣೆ ಹಾಕೋದೇ ಇಲ್ಲ. ಏನು ಫುಲ್ ಜೋಶಲ್ಲಿರುತ್ತೆ ಸರ್, ಗೌರ್ಮೆಂಟ್ ಕೂಡ ಫುಲ್ ಜೋಶಲ್ಲಿ. DK ಶಿವಕುಮಾರ್ ಅವ್ರು ನೋಡ್ಬೇಕು ನಾವು, ಸಿದ್ದರಾಮಯ್ಯವ್ರು ನೋಡ್ಬೇಕು ನಾವು, ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಖುಷಿಯಾಗಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ರು. ಏನೋ ಕಪ್ ಇವರೇ ಗೆದ್ದಂಗೆ ಆಡ್ತಾ ಇದ್ರು. ಹೌದು, ನಮ್ಮ ಬೆಂಗಳೂರು 18 ವರ್ಷ ಆದಮೇಲೆ ನಮಗೆ ಖುಷಿ ವಿಚಾರ, ಹೆಮ್ಮೆ ವಿಚಾರ. ಆದರೆ ತರಾತುರಿಯಲ್ಲಿ ಮಾಡೋದೇನಿತ್ತು, ಪೊಲೀಸ್ ಇಲಾಖೆಯವರು, ಅದರೂ ಭದ್ರತಾ ವಿಭಾಗದ DCP ಅವರು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಯಾಕೆ ಅವ್ರ ಮಾತನ್ನು ಕೇಳಿಲ್ಲ? ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ಕಾರಣ ಭದ್ರತೆಗೆ ಸಿಬ್ಬಂದಿ ಕೊರತೆ ಆಗುತ್ತೆ. ಏನು ಏಕಾಏಕಿ ನಿಮಗೆ 5,000 ಪೊಲೀಸರನ್ನ ಒಂದೇ ದಿನ ಕರ್ಸೋಕ್ಕಾಗತ್ತಾ? ಆಗೋದಿಲ್ಲ. ಭದ್ರತಾ ಸಿಬ್ಬಂದಿ ಕೊರತೆ ಇರುವುದರಿಂದ ಭದ್ರತೆಗೆ ತೊಂದರೆ ಆಗುತ್ತೆ ಅಂತ DCP ಪತ್ರ ಬರೀತಾರೆ. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆಯನ್ನು ಮಾಡಿಕೊಳ್ಬೇಕಾಗತ್ತೆ, KSRP ತುಕಡಿಗಳನ್ನು ಕೂಡ ಕರೆಸ್ಕೊಳ್ಬೇಕಾಗತ್ತೆ. ಹೀಗಾಗಿ ಸಮಯ ಕೊಡಿ ಅಂತ ಕೇಳ್ತಾರೆ ಕರಿಬಸವನಗೌಡ. ಆದರೆ ಸತ್ಯವತಿ ಮೇಡಮು ಅದನ್ನು ತಲೆಗೆ ಹಾಕೊಳ್ಳಿಲ್ಲ. ಜೋಶಲ್ಲಿತ್ತು ಸರ್ಕಾರ, ಹಾಗಾಗಿನೇ 11 ಜನರ ಸಾವಿಗೆ ಕಾರಣ ಆಗಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರುವ ಕಾರಣ ಭದ್ರತೆಗೆ ಸಿಬ್ಬಂದಿ ಕೊರತೆಯಾಗಿದೆ. ಭದ್ರತಾ ಸಿಬ್ಬಂದಿ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಅಂತ DCP ಪತ್ರವನ್ನು ಬರೀತಾರೆ. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆಯನ್ನು ಮಾಡಿಕೊಳ್ಬೇಕು, ಹೀಗಾಗಿ ಕಾಲಾವಕಾಶ ಬೇಕು ಅಂತ ಮರುಪತ್ರ ಬರೆದಿದ್ರು DCP ಕರಿಬಸವನಗೌಡ. ಕಾನೂನು ಸುವ್ಯವಸ್ಥೆ, ಸಂಚಾರಿ ಪೊಲೀಸರ ಜೊತೆ ಚರ್ಚೆನ ಮಾಡಬೇಕು. ಈ ಎಲ್ಲ ಕೆಲಸ ಮಾಡಲು ಸಮಯಾವಕಾಶದ ಕೊರತೆ ಇದೆ ಅಂತ DCP ಅವರು ಬರೀತಾರೆ. DPRA ಕಾರ್ಯದರ್ಶಿ ಸತ್ಯವತಿಗೆ ಬರೀತಾರೆ. ಆದರೂ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸಿಬ್ಬಂದಿ ಕೊರತೆ, ಕಾಲಾವಕಾಶ ಬೇಕಂದ್ರೂ ಕೂಡ ಕಾರ್ಯಕ್ರಮಕ್ಕೆ ಇವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ಸತ್ಯವತಿ 11 ಜನ ಸತ್ತು ಹೋಗ್ಬಿಟ್ರು. ಯಾರ ಕಾರಣ? ಹಾಗಾದರೆ ಅಲ್ಲಿ ಯಾರಾದರೂ ನಿಮ್ಮ ಮನೆಯ ಸದಸ್ಯರು ಏನಾದರೂ ಪ್ರಾಣ ಬಿಟ್ಟಿದ್ದಾರಾ? ಇಲ್ವಲ್ಲ, ಎಲ್ಲ ಅಮಾಯಕರು, ಎಲ್ಲ ಜನಸಾಮಾನ್ಯರು. ಕರಿಬಸವನಗೌಡ ಅವರು ಹೇಳಿದ್ದಾರೆ, ಮೇಡಮ್ ಬೇಡ, ಇದು ಫುಲ್ ರಶ್ ಆಗುತ್ತೆ, ಅಭಿಮಾನಿಗಳು ಸಿಕ್ಕಾಪಟ್ಟೆ ಕ್ರೇಜಲ್ಲಿದ್ದಾರೆ, ಬರ್ತಾರೆ, ಸಾಗರದಂತೆ ಬರ್ತಾರೆ, ಸಮಯಾವಕಾಶ ತಗೊಳ್ಳೋಣ, ಅವಸರ ಬೇಡ ಅಂತ ಪರಿಯಾಗಿ ಬೇಡಿಕೊಂಡ್ರು. ಅಂದರೆ ಆ ಪತ್ರದ ಮೂಲಕವಾಗಿ. ಸತ್ಯವತಿಯವರು ಕೇಳಲೇ ಇಲ್ಲ. ಯಾಕಂದರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡಿದರೆ ಆ ಶ್ರೇಯಸ್ಸು ನಮಗೆ ಸಲ್ಲುತ್ತೆ ಅಂಥೇಳಿ ಅವ್ರ ಭಾವನೆಗಳಿತ್ತು. ಆ ಹುರುಪಲ್ಲೇ ಮಾಡಿಬಿಡೋಣ ಅಂಥೇಳಿ. ಹಾಗಾಗಿನೇ ಕಾರ್ಯಕ್ರಮವನ್ನು
ಆಯೋಜನೆ ಮಾಡಿದರು. DCM ಮುಖ್ಯಮಂತ್ರಿಗಳಿಗೂ ಕೂಡ ವಿಚಾರವನ್ನು ಮುಟ್ಟಿಸಿದ್ರು. ಅವರು ಕೂಡ ಓಕೆ ಅಂದುಬಿಟ್ರು. 11 ಜನ ಬಲಿಯಾಗ್ಬಿಟ್ರು. ಇಲ್ಲಿ ಫಾಲ್ಟ್ ಆಗಿರೋದು ಸತ್ಯವತಿ DPRA ಕಾರ್ಯದರ್ಶಿ ಆಗಿರುವಂತಹ ಅಧಿಕಾರಿದು.